ಪೂಜ್ಯರು ಅವರು ಕೈ ಹಾಕಿದ, ಹುಟ್ಟು ಹಾಕಿದ, ದೀಪ ಹಚ್ಚಿದ ಯಾವ ಸಂಸ್ಥೆಗಳ ನಂದಾದೀಪವೂ ಇದುವರೆಗೆ ಆಗಲಿಲ್ಲ. ಆದ್ದರಿಂದ ಅವರ ಆಶೀರ್ವಾದದಿಂದ ಈ ಸಂಸ್ಥೆ ಚೆನ್ನಾಗಿ ನಡೆಯಲಿ ಅಂತ ಆಶೆ. ವ್ಯಕ್ತಿ ನಿರ್ಮಾಣ ಮಾಡೋದು ಸೇರಿ ಶ್ರೀಪಾದಂಗಳವರ ಆಶೀರ್ವಾದದಿಂದ ಆದಂತಹ ಪೂರ್ಣ ಪ್ರಮತಿ ಅನೇಕ ಶ್ರೇಷ್ಠ ಮಾನವರನ್ನ ಸೃಷ್ಟಿ ಮಾಡಲಿ. ವಿಜ್ಞಾನಿಗಳನ್ನು ಸೃಷ್ಟಿ ಮಾಡೋದು ಒಂದ್ ಕಡೆ ಆದರೆ ಸಾಕು. ಅದಕ್ಕೆ ಶ್ರೇಷ್ಠ ಮಾನವ ನಿರ್ಮಾಣ ಮಾಡೋದಕ್ಕೆ ಪೂರ್ಣ ಪ್ರಮತಿ ದೊಡ್ಡ ಕೊಡುಗೆ ಕೊಡುತ್ತದೆ. ಆಚಾರ್ಯರು ಹೇಳಿದ ಹಾಗೆ ಶ್ರೀಗಳ ಮುಟ್ಟಿದ್ದು ಎಲ್ಲವೂ ಶಾಶ್ವತ ಆಗಿದೆ, ಶಾಶ್ವತವಾಗಿ ಬೆಳೆದು ನಮ್ಮ ಸಂಸ್ಕಾರವನ್ನು ಎತ್ತಿಡುವಂತಹ ವ್ಯಕ್ತಿ ಬರಲಿ ಅಂತ ఆశ వేద వేదాంతాలను ఉపనిషత్తులను ఇంకా అనుకుంటే మన వ్యాస ఇంకా వాల్మీకి వీరు రచించినటువంటి రామాయణ భాగవతాలను ఈ ప్రాచీన భారత సంస్కృతితో పాటు మన ఆధునిక వైజ్ఞానిక శాస్త్రాన్ని తర్వాత అన్ని నేర్చుకుంటూ మన పిల్లలు, మన పూర్ణ ప్రముఖ పిల్లలు బాగా ముందుకు వెళ్తారు. తర్వాత ఏదైనా కానీ శ్రద్ధతోనూ ఆత్మవిశ్వాసంతో చేస్తే మీరు ముందుకు వస్తారని తెలుస్తూ మరి ಎದುರು ಆಶೀರ್ವಾದವನ್ನು ಅಂತ ಸರಿಗ ಭಾವಿಸ್ತೇವೆ. ಯಶಸ್ವಿಯಾಗಿ ಬೆಳೀತಿ ಅದಕ್ಕೆ ನಮ್ಮದೇ ಆದಂತಹ ಯಾವ ಕೆಲಸ ಕಾರ್ಯಗಳು ಏನೇ ಇದ್ರೂ ಸಹ ನಾನು ಕೈಗೊಳಿಸ್ತೇನೆ. ಯುವಕರು ಶಿಕ್ಷಣ ಕ್ಷೇತ್ರದಲ್ಲಿ ಇಂತಹ ಹೊಸ ಪ್ರಯೋಗ ಮಾಡಿದ ಯಶಸ್ವಿಯಾಗಿ ಆ ಮೂಲಕ ಮುಂದಿನ ಪೀಳಿಗೆಗೆ ಒಂದು ವಿಶೇಷವಾದ ಬೆಳಕು ಕೊಡುವಂತಹ ಕಾರ್ಯ ಈ ಸಂಸ್ಥೆಯಿಂದ ನಡೆಯಲಿ. ಇದಕ್ಕೆ ನಮ್ಮ ಪೂರ್ಣ ಆಶೀರ್ವಾದ ಮಾತ್ರವಲ್ಲ, ಪೂರ್ಣ ಬೆಂಬಲ, ಯಾವುದೇ ರೀತಿಯ ಬೆಂಬಲ ನೀಡುತ್ತಾ ನಾವು ಸಿದ್ಧರಿದ್ದೇವೆ ಎಂಬುದಾಗಿ ತಿಳಿಸಿ ಗೋವಿಂದಂ ಆನಂದ ಜ್ಞಾನದೇಹಂ ಶ್ರೀಯಃ ಶ್ರೀಮದಾನಂದ ಶ್ರೀ ಅಕ್ಷರಂ ಅಕ್ಷರ ಕಲಿಯಲಿಕ್ಕೆ ಮೊದಲನೇ ಶ್ಲೋಕ ಚೆನ್ನಾಗಿ ಸಂಸ್ಕೃತ ಅಕ್ಷರ ಮತ್ತೆಲ್ಲ ವಿಧಾನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆಯ ವಿದ್ಯಾರ್ಥಿ